ತಾವೇ ಹೊಲದಲ್ಲಿ ಕೊರೆದಿರುವಂಥ ಬೋರ್ವೆಲ್ಗೆ ಇನ್ನೇನು ಮೋಟ್ರ್ ಇಳಿಸ್ಬೇಕು ಅಂತ ಕಲ್ಲು ತೆಗೆದಿದ್ರು ಅದನ್ನು ಮುಚ್ಚಿದ್ದನ್ನ ಅದಕ್ಕೆ ಹೋಗಿ ತಾವು ಜನ್ಮ ಕೊಟ್ಟಂಥ ಮಗನೇ ಬೀಳುತ್ತೆ ಅಂತಂದ್ರೆ ಇದಕ್ಕಿಂತ ದುರಂತ ಸಂಗತಿ ಇನ್ನೇನಿದೆ ರೀ. ಒಂದು ನಂಬಿಕೆ ಇದೆ, ಕೆಲವೇ ಕ್ಷಣಗಳಲ್ಲಿ ಮಗುನ ಹೊರಗಡೆ ತೆಗಿಬಹುದು ಅಂತ. ಈಗಾಗಲೇ 3 ಆಂಬ್ಯುಲೆನ್ಸ್ಗಳು ರೆಡಿಯಾಗಿವೆ, ವೆಲ್ ಇಕ್ವಿಪ್ಡ್ ಆಂಬ್ಯುಲೆನ್ಸ್ಗಳು. ಮೊದಲು ಪ್ರಥಮ ಚಿಕಿತ್ಸೆ, ಅದಾದಮೇಲೆ ಏನು ಅಂತಂತಂದರೆ ಅದನ್ನು ತಕ್ಷಣಕ್ಕೆ ತಾಲೂಕು ಆಸ್ಪತ್ರೆಗೆ ಅದನ್ನು ರವಾನಿಸ್ತಾರೆ ಆ್ಯಂಬುಲೆನ್ಸಲ್ಲಿ. ಅಗತ್ಯ ಬಿದ್ದರೆ ಜಿಲ್ಲಾಸ್ಪತ್ರೆಗೂ ಕೂಡ ಅದನ್ನು ರವಾನಿಸಬೇಕು, ಮಗುನ ಇಮ್ಮಿಡಿಯೇಟಾಗಿ ಕರ್ಕೊಂಡು ಹೋಗಬೇಕು. ಈ ರೀತಿ ಎಲ್ಲ ರೆಡಿಯಾಗಿ ಸಿಬ್ಬಂದಿ ಕಾಯ್ತಾ ಇದ್ದಾರೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಹೇಗಾದರೂ ಮಾಡಿ ಮಗುನ ಬದುಕಿಸ್ಬೇಕು ಅಂತ ಹರಸಾಹಸ ಮಾಡ್ತಾ ಇದ್ದಾರೆ. ಇದು ಈ ಭೂಮಿ ಒಳಗಡೆಯ ಪದರಗಳಿದಾವಲ್ಲ, ನಾವು ಹೇಳಿದ್ರೆ ಸುಲಭ ಅಲ್ಲ. ಕೆಲವು ಸಂದರ್ಭಗಳಲ್ಲಿ ಇದ್ದಕ್ಕಿದ್ದಂಗೆ ಕಲ್ಲು ಬರುತ್ತೆ ಅಂತ. ಕಲ್ಲು ಬಂತು ಅಂತಂತಂದರೆ ಬಹಳ ಕಷ್ಟ. ಒಂದಡಿ ಒಂದು ಯೋಚನೆ ಮಾಡಿ, 1 ಅಡಿಯ ಕಲ್ಲಿದೆ, 1 ಅಡಿ, ಅದನ್ನೇನಾದರೂ ಕೊರಿಬೇಕು ಅಂದರೆ ಹೆಂಗಿರಬೇಕು? ಮಾಮೂಲಿ ನಾವೆಲ್ಲ ಮಷಿನ್ಗಳನ್ನ ಇಟ್ಕೊಂಡೇ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಡಿ ಕಲ್ಲನ್ನು ಕೊರಿಬೇಕು ಅಂದರೆ ಒದ್ದಾಡ್ತೀವಿ. ಅಂಥದ್ರಲ್ಲಿ ಭೂಮಿ ಒಳಗಡೆಗೆ ನೀವು ಎಷ್ಟೋ ಅಡಿಗಳ ಒಳಗಡೆಗೆ ಇನ್ನೊಂದು ರೂಟ್ ಮಾಡಿಕೊಂಡು ಅಲ್ಲಿಂದ ಈ ಕಲ್ಲನ್ನು ಕೊರಿಯೋದಿದೆಯಲ್ಲ, ಏನು ಸಾಮಾನ್ಯ ಸಂಗತಿನ? ಏನು ನಾವು ಬೆಂಗಳೂರಲ್ಲಿ ಮೆಟ್ರೋ ಕೊರೆಸ್ತೀವಲ್ಲ, ಈ ನರ್ಮದಾ ಇದನ್ನು ಬಿಟ್ಬಿಟ್ಟು ಆ ಮಷಿನ್ ಬಿಟ್ಟು ಆ ಥರ ಅಂತ ಅಂದ್ಕೊಂಡ್ರ? ಇಲ್ಲ, ಎಲ್ಲವೂ ಕೂಡ ಕೈಯಿಂದಲೇ ಆಗಬೇಕು. ಬಹಳ ಕಷ್ಟ ನೋಡಿ. ತಾವೇ ಕೊರೆಸಿರುವಂಥ ಬೋರ್ವೆಲ್ ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ ಅಲ್ಲಿ ನೀರು ಸಿಗುತ್ತೆ. ನಮಗೆ ನೀರು ಸಿಗಿದ ತಕ್ಷಣ ಏನು ಅಂದರೆ ಹೊಲ ಹಸರಾಗುತ್ತೆ ಅಂತ, ಮಗುವಿನಿಂದ ಬದುಕು ಹಸರಾಗುತ್ತೆ, ಜೀವನ ಹಸರಾಗುತ್ತೆ. ಆದರೆ ಆಗಿದ್ದೇನು? ಬನ್ನಿ, ಮಗು ಹೇಗೆ ಬಾವಿಗೆ ಬಿದ್ದಿದೆ, ನಮ್ಮ ಪ್ರತಿನಿಧಿ ಅಶೋಕ್ ಅವರ ಮನೆಯಿಂದ ಆ ಕೊಳವೆ ಬಾವಿ ತನಕ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಬಾವಿಗೆ ಸಿಲುಕಿ ಜೀವನ್ ಮರಣಮರದೆ ಹೋರಾಡ್ತಾ ಇರೋ ಸಾತ್ವಿಕ್ ಈಗ ಅವತನ ಜೀವ ಸೇಫ್ ಆಗಿ ಬರಲಿ ಅನ್ನೋ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಇದ್ರ ಜೊತೆಗೆ ನಾವು ಸಾತ್ವಿಕ್ ಅವರ ಮನೆಯ ಬಳಿ ಇದ್ದೀವಿ. ಇಲ್ಲಿ ನೋಡ್ತೀವಿ ಯಾವ ಮನೆಯಲ್ಲಿ ಸಾತ್ವಿಕ್ 2 ವರ್ಷದ ಸಾತ್ವಿಕ್ ತನ್ನ ಪುಟ್ಟ ಹೆಜ್ಜೆಗಳನ್ನು ಇಟ್ಟುಕೊಂಡು ಮನೆ ತುಂಬೆಲ್ಲ ಓಡಾಡಿ ಇಡೀ ಮನೆ ಮಂದಿಗೆ ಖುಷಿಗೆ ಕಾರಣವಾಗಿತ್ತು. ಆ ಇಡೀ ಮನೆ ಈಗ ಬಿಕೋ ಅಂತಿದೆ. ಅಂದರೆ ಇಡೀ ಮನೆ ಖಾಲಿಯಾಗಿ ಹೊಡಿತಾ ಇದೆ. ಆತನ ತಂದೆ ತಾಯಿ ಇರ್ಬೋದು, ಇನ್ನಿತರ ಅಜ್ಜ ಅಜ್ಜಿ ಇರ್ಬೋದು, ಕಾರ್ಯಾಚರಣೆ ನಡೆಯುವ ಸ್ಥಳಕ್ಕೆ ಹೋಗಿದ್ದಾರೆ. ಇದು ಸಾತ್ವಿಕ್ ಹಾಗೂ ಆತನ ಪೋಷಕರು ವಾಸ ಮಾಡ್ತಕ್ಕಂಥ ಮನೆ. ಇದೇ ಮನೆಯಲ್ಲಿ ಆತ ತನ್ನ ಪುಟ್ಟ ಹೆಜ್ಜೆಗಳನ್ನು ಇಟ್ಕೊಂಡು ಓಡಾಡ್ತಾ ಇದ್ದ, ಇಡೀ ಮನೆಯ ಜನರಿಗೆ ಖುಷಿಯನ್ನು ಕೊಡ್ತಾ ಇದ್ದ. ಆದರೆ ಇಂದು ಅದೇ ಸಾತ್ವಿಕ್ನ ಒಂದು ರಕ್ಷಣೆಗಾಗಿ ಇಡೀ ಕುಟುಂಬ ಆತಂಕಗೊಂಡಿದೆ ಅಂತ ಹೇಳ್ಬೋದು. ಸಾತ್ವಿಕ್ನ ತಾಯಿ ಪೂಜಾ ಮತ್ತು ಆತನ ತಂದೆ ಸತೀಶ್ಗೆ ಒಬ್ಬನೇ ಒಬ್ಬ ಮಗ ಸಾತ್ವಿಕ್. ಒಂದೇ ಒಂದು ಮಗುನ ಹೊಂದಿ ಇಡೀ ಕುಟುಂಬ ಖುಷಿಯಲ್ಲಿತ್ತು. ನೋಡಲು ಮುದ್ದಾಗಿರೋ ಸಾತ್ವಿಕ್ನ ಕಂಡು ಇಡೀ ಮಂದಿ ಅಷ್ಟೇ ಅಲ್ಲ, ಸುತ್ತಮುತ್ತಲ ಇಲ್ಲಿ ವಸತಿ ಪ್ರದೇಶದ ಜನರು ಕೂಡ ಖುಷಿ ಪಡ್ತಾ ಇದ್ರು. ಆತನೊಂದಿಗೆ ಆಟವನ್ನು ಆಡಿ ಕಾಲ ಕಳೀತಾ ಇದ್ರು. ಆದರೆ ಅದೇ ಸಾತ್ವಿಕ್ಗಾಗಿ ಎಲ್ಲರೂ ಮಮ್ಮಲ ಮರಗ್ತಾ ಇದ್ದಾರೆ. ಆತ ಸುರಕ್ಷಿತವಾಗಿ ಬರಲಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇದೇ ಅಂಗಳದಲ್ಲಿ ಆತ ಓಡಾಡ್ತಾ ಇದ್ದ, ಇಲ್ಲಿ ಆಟ ಆಡ್ತಾ ಇದ್ದು ಸಾತ್ವಿಕ್ ಇಲ್ಲಿ ಈ ಮನೆಯ ಮೊಮ್ಮಗದಲ್ಲಿ ಆಟ ಆಡ್ತಾ ಇದ್ದ. ಹೀಗೆ ಆಟ ಆಡ್ತಾ ಈ ಮಾರ್ಗವಾಗಿ ಸಾತ್ವಿಕ್ ಮುಂದೆ ಬರ್ತಾನೆ. ಈಗ ಇದೇ ರೀತಿಯಾಗಿ ಮುಂದೆ ನಡ್ಕೊಂಡು ಈ ಮಾರ್ಗವಾಗಿ ಸಾತ್ವಿಕ್ ಹೋಗ್ತಾನೆ. ಅಂದರೆ ಆ ಪುಟ್ಟ ಮಗುವಿಗೆ ಏನು ತನಗೆ ಮುಂದೆ ಏನೋ ಒಂದು ಆಪತ್ತು ಕಾದಿದೆ ಅನ್ನೋ ಒಂದು ಪರಿಕಲ್ಪನೆಯೂ ಕೂಡ ಇರಲ್ಲ. ನಾನು ಕೊಳವೆ ಬಾವಿಯಲ್ಲಿ ಬೀಳ್ತೀನಿ ಅನ್ನೋ ಒಂದು ಆತನಿಗೆ ಒಂದು ಜ್ಞಾನವೂ ಕೂಡ ಇರಲ್ಲ. ಆದರೆ ಆಟ ಆಡ್ತಾ ಹೀಗೆ ಹೋಗ್ತಾನೆ. ಇಲ್ಲಿ ಹೇಗೆ ಜನರೆಲ್ಲ ಹೋಗ್ತಾ ಇದ್ದಾರೆ, ಇದೇ ಮಾರ್ಗವಾಗಿ 2 ವರ್ಷದ ಸಾತ್ವಿಕ್ ಹೋಗ್ತಾನೆ. ಇಲ್ಲಿ ನೋಡ್ಬೋದು ಕಾರ್ಯಾಚರಣೆ ನಡೀತಾ ಇದೆಯಲ್ಲ, ಇದು ಅಲ್ಲೊಂದು ಟೆಂಟ್ ಕಾಣ್ತಾ ಇದೆ, ಅದೇ ಕೊಳವೆ ಬಾವಿಗೆ ಹಾಕಿರೋ ಟೆಂಟ್. ಇಲ್ಲಿ ಆಟ ಆಡ್ತಾ ಹೋಗ್ತಾ ಇರೋ ಸಾತ್ವಿಕ್ ಆ ಟೆಂಟಲ್ಲಿ ಕೆಳಗಡೆ ಇರ್ತಕ್ಕಂಥ ತೆರೆದ ಬಾವಿಯಲ್ಲಿ ಹಣಿಕ್ ನೋಡ್ತಾನೆ. ಇಲ್ಲಿ ಹಾಕಿರತಕ್ಕಂಥ ಟೆಂಟ್ ಕೆಳಗಡೆ ಆ ಕೊಳವೆ ಬಾವಿ ಇದೆ. ಈ ಕೊಳವೆ ಬಾವಿಗೆ ಆತ ಹೋಗಿ ಇಣಿಕಿ ಹಾಕುವಾಗ, ಆ ಕೊಳವೆ ಬಾವಿಗೆ ಇಣಿಕಿ ಹಾಕುವಾಗ ಆಯಾ ತಪ್ಪಿ ಕೆಳಗೆ ಬೀಳ್ತಾನೆ. ಸದ್ಯ ಆಳವಾದ ಒಂದು ಕೊಳವೆ ಬಾವಿಯಲ್ಲಿ ಒಂದು 20 ಅಡಿಯಲ್ಲಿ ಸಿಲುಕಿಕೊಂಡಿರುವಂಥ ಸಾತ್ವಿಕ್ ರಕ್ಷಣೆಗಾಗಿ ಈಗ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಡೀ ಕಾರ್ಯಾಚರಣೆ ಮುಕ್ತಾಯ ಅಂತ ತಲುಪಿದೆ. ಕೇವಲ 1 ಅಡಿ ಬಂಡೆಯನ್ನು ಕೊರೆದರೆ ಸಾಕು, ರಕ್ಷಣಾ ತಂಡಕ್ಕೆ ಸಾತ್ವಿಕ್ ಕೈಗೆ ಸಿಗ್ತಾನೆ. ಆತ ಸುರಕ್ಷಿತವಾಗಿ ಬರಲಿ ಅನ್ನೋ ಇಲ್ಲಿ ಇರ್ತಕ್ಕಂಥ ಆತನ ಕುಟುಂಬಸ್ಥರು, ಗ್ರಾಮಸ್ಥರು, ನೂರಾರು ಜನರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶ್ರೀಶಾಲ್ ಜೊತೆ ಅಶೋಕ್ ಅಡಹಳ್ಳಿ, TV9 ವಿಜಯಪುರ.